ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ರಾಜಕೀಯ ಪಯಣಕ್ಕೆ 50 ವರ್ಷ ತುಂಬುತ್ತಾ ಇರೋ ಕಾಲಘಟ್ಟದಲ್ಲಿ ಅವರ ಅಭಿಮಾನಿಗಳೆಲ್ಲ ಸೇರಿಕೊಂಡು ಇವತ್ತು ಯಡಿಯೂರಪ್ಪ ಅವರನ್ನ ಸಂಭ್ರಮಿಸೋದಕ್ಕೆ ಅಭಿಮಾನೋತ್ಸವವನ್ನ ಹಮ್ಮಿಕೊಂಡಿದ್ದಾರೆ. ಅಭಿಮಾನೋತ್ಸವ ಕಾರ್ಯಕ್ರಮ ಚಿತ್ರದುರ್ಗದಲ್ಲಿ ವೈಭವೋಪೇತವಾಗಿ ಜರುಗೋದಕ್ಕಿದೆ. ರಾಜಕೀಯ ಜೀವನಕ್ಕೆ 50 ವರ್ಷ ಚಿತ್ರದುರ್ಗದಲ್ಲಿ ಅದ್ಧೂರಿ ಕಾರ್ಯಕ್ರಮ ಒಂದು ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳನ್ನ 15 ದಿನದಿಂದ ಕೂಡ ಮಾಡಿಕೊಳ್ಳಲಾಗ್ತಾ ಇತ್ತು. ಇವತ್ತು ಆ ದಿನ. ಸಹಸ್ರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬಂದಿದ್ದಾರೆ. ಬಿಎಸ್ ಯಡಿಯೂರಪ್ಪ ಅವರ ಅಭಿಮಾನಿಗಳು ಬಂದಿದ್ದಾರೆ. ಬಿಎಸ್ ಯಡಿಯೂರಪ್ಪ ಅವರು ರಾಜ್ಯಕ್ಕೆ ಕೊಟ್ಟಂತಹ ಕೊಡುಗೆ ಏನು ಮತ್ತು ಅವರನ್ನು ನೆನೆಯುವಂತಹ ಕೆಲಸ ಅತ್ಯದ್ಭುತವಾಗಿ ಕಾರ್ಯಕ್ರಮದ ಮುಖಾಂತರ ಆಗಲಿಕ್ಕಿದೆ. ಅನ್ಡೌಟೆಡ್ಲಿ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳಲ್ಲಿ ಒಬ್ಬರು ಬಿಎಸ್ ಯಡಿಯೂರಪ್ಪ ಅವರು. ಮೊಟ್ಟ ಮೊದಲ ಬಾರಿಗೆ ಕೃಷಿ ಬಜೆಟನ್ನು ಮಂಡಿಸಿತ್ತು, ನಮಗೆಲ್ಲ ನೆನಪಿದೆ. ರೈಲ್ವೆ ಬಜೆಟ್ ಇರಬಹುದು. ಪ್ರತಿ ಬಾರಿ ಬಜೆಟ್ನಲ್ಲಿ ಜನರ ಕಲ್ಯಾಣವನ್ನು ಹಿತದೃಷ್ಟಿಯಲ್ಲಿಟ್ಕೊಂಡು ಬಜೆಟ್ಗಳನ್ನು ಮಂಡಿಸ್ತಾ ಇದ್ರು, ಆಡಳಿತವನ್ನು ನಡೆಸಿದ್ರು. ಅದೆಲ್ಲವನ್ನ ನೆನೆಯೋ ಕೆಲಸವನ್ನು ಅಭಿಮಾನೋತ್ಸವದ ಮೂಲಕ ಮಾಡ್ತಾ ಇದ್ದಾರೆ ಮತ್ತು ಅವರ ಅಭಿಮಾನಿಗಳು ಇವತ್ತು ಬಿಎಸ್ ಯಡಿಯೂರಪ್ಪ ಅವರನ್ನು ಸಂಭ್ರಮಿಸ್ತಾ ಇದ್ದಾರೆ. ಈಗಾಗಲೇ ಲಕ್ಷಾಂತರ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದ ಭಾಗವಾಗೋದಕ್ಕೆ ಕಾರ್ಯಕರ್ತರು ದೂರದ ಊರಿನಿಂದ ಕೂಡ ಬಂದಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಕೋಟೆನಾಡಿನಲ್ಲಿ ಅದ್ಧೂರಿ ಕಾರ್ಯಕ್ರಮವನ್ನು ನಡೆಸಲಾಗ್ತಾ ಇದೆ. ರೈತ ನಾಯಕರ ಅಭಿಮಾನೋತ್ಸವಕ್ಕೆ ಜನಸಾಗರ ಕೂಡ ಹರಿದು ಬರ್ತಾ ಇದೆ. ಶಿವಮೊಗ್ಗ ಜಿಲ್ಲೆಯಿಂದ ಚಿತ್ರದುರ್ಗಕ್ಕೆ 450 ಬಸ್ಗಳ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ ಅನ್ನೋದು ಒಂದು ಮಾಹಿತಿ. ಇನ್ನೊಂದು ಬಿಎಸ್ ಯಡಿಯೂರಪ್ಪ ಅವರ ಕರ್ಮಭೂಮಿ ಶಿಕಾರಿಪುರ. ಅಲ್ಲಿಂದ ಕೂಡ 150 ಬಸ್ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲೆಯಿಂದಲೇ 60,000 ಜನ ಬರೋ ನಿರೀಕ್ಷೆ ಇದೆ. ಶಿವಣ್ಣ ನಿಂತ್ಕೊಳ್ಳ